Hello aspirants, welcome to India for IAS. This is Manjunath Mudol. Topic of this video is ammonium sulfate fertilizer. ಸೊ ಈ ವಿಡಿಯೋದಲ್ಲಿ ನಾವು ಅಮೋನಿಯಂ ಸಲ್ಫೇಟ್ ಫರ್ಟಿಲೈಸರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇತ್ತೀಚೆಗೆ ಏನಕ್ಕೆ ಅಮೋನಿಯಂ ಸಲ್ಫೇಟ್ ಫರ್ಟಿಲೈಸರ್ ನ್ಯೂಸಲ್ಲಿ ಇರುತ್ತೆ. ಸೊ ಇಂಡಿಯಾಸ್ ಪೊಸಿಷನ್ ಏನು ಅಮೋನಿಯಂ ಸಲ್ಫೇಟ್ ಫರ್ಟಿಲೈಸರ್ ಇಂಪೋರ್ಟ್ ಮಾಡ್ಕೊಳ್ಳುತ್ತಾ ಅಥವಾ ಸೆಲ್ಫ್ ಸಫಿಷಿಯೆಂಟ್ ಇದೆಯಾ ಅಥವಾ ಎಕ್ಸ್ಪೋರ್ಟ್ ಮಾಡುತ್ತಾ. ಸೊ ಮತ್ತು ಅಗ್ರಿಕಲ್ಚರ್ ಪಾಯಿಂಟ್ ಆಫ್ ವ್ಯೂ ಅಮೋನಿಯಂ ಸಲ್ಫೇಟ್ ಫರ್ಟಿಲೈಸರ್ ಇಂಪಾರ್ಟೆನ್ಸ್ ಏನು, ಸೊ ಅದನ್ನೆಲ್ಲ ತಿಳ್ಕೊಳ್ಳೋಣ. ಸೊ ಇತ್ತೀಚೆಗೆ ಏನು ಮಾಡುತ್ತೆ ICAR, India Council of Agriculture Research. It is a premier research institute in India with respect to agriculture. So agriculture related ಏನೇ ರಿಸರ್ಚ್ ಇರಲಿ, ಸೊ ಅದ್ರ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್, ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಟ್ ಯಾವುದು ಅಂತಂದರೆ ICAR. ಸೊ ICAR ಎಲ್ಲಿದೆ? ಡೆಲ್ಲಿನಲ್ಲಿದೆ. ಸೊ ICAR ಇಟ್ ಈಸ್ ಲೊಕೇಟೆಡ್ ಇನ್ ಡೆಲ್ಲಿ. ಸೊ ಇದೇನು ಹೇಳುತ್ತೆ ಅಂತಂದರೆ ಈ ಅಮೋನಿಯಂ ಸಲ್ಫೇಟ್ ಫರ್ಟಿಲೈಸರ್ ಏನಿದೆ ಇದನ್ನು ಯೂಸ್ ಮಾಡಬೇಕು ಇನ್ಸ್ಟೆಡ್ ಆಫ್ ಯೂರಿಯಾ ಅಂತ ಹೇಳುತ್ತೆ. ಸೊ ಏನಕ್ಕೆ ಈ ಥರ ಹೇಳುತ್ತೆ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್ ಅಂತ ಅಂದರೆ, ಯೂರಿಯಾ ಏನಿದೆ ಇದು ಶಾರ್ಟ್ ಸಪ್ಲೈ ಇದೆ. ಯೂರಿಯಾ ಸಪ್ಲೈ ಏನಾಗ್ತಿದೆ? ಕಡಿಮೆ ಆಗ್ತಿದೆ ಬಿಕಾಸ್ ಆಫ್ ಆನ್ ಗೋಯಿಂಗ್ ಇಸ್ರೇಲ್, ಇರಾನ್ ಆ್ಯಂಡ್ USA ವಾರ್. ಸೊ ಈ ಇಶ್ಯೂನಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಯೂರಿಯಾ ಶಾರ್ಟೇಜನ್ನು ನಾವೇನು ಮಾಡ್ಬೋದು, ಅಮೋನಿಯಂ ಸಲ್ಫೇಟ್ ಯೂಸ್ ಮಾಡೋದ್ರ ಮುಖಾಂತರ ಆ ಗ್ಯಾಪ್ನ ಫಿಲ್ ಮಾಡ್ಬೋದು ಅಂತ ICAR ಹೇಳಿದೆ. ಆ್ಯಂಡ್ ಇಂಡಿಯಾ ಹ್ಯಾಸ್ ದ ಕೆಪಾಸಿಟಿ ಟು ಮ್ಯಾನುಫ್ಯಾಕ್ಚರ್ ಅಮೋನಿಯಂ ಸಲ್ಫೇಟ್. ಅಮೋನಿಯಂ ಸಲ್ಫೇಟ್ ಏನಿದೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಇಂಡಿಯಾದಲ್ಲಿ ಕೆಪಾಸಿಟಿ ಇದೆ ಅಂತ ICAR ಹೇಳಿದೆ. ಸೊ ಹಾಗಾದರೆ ಅಮೋನಿಯಂ ಸಲ್ಫೇಟ್ ಅಂದ್ರೇನು? ವಾಟ್ ಈಸ್ ದಿಸ್ ಅಮೋನಿಯಂ ಸಲ್ಫೇಟ್ ಆರ್ ಅಮೋನಿಯಂ ಸಲ್ಫೇಟ್? ಸೊ ಇಟ್ ಈಸ್ ಅ ಇನ್ಆರ್ಗ್ಯಾನಿಕ್ ವಾಟರ್ ಸೊಲ್ಯೂಬಲ್ ಕೆಮಿಕಲ್ ಫರ್ಟಿಲೈಸರ್. ಸೊ ವಾಟ್ ಈಸ್ ದಿಸ್? ಇಟ್ ಈಸ್ ಆನ್ ಇನ್ಆರ್ಗ್ಯಾನಿಕ್ ವಾಟರ್ ಸೊಲ್ಯೂಬಲ್ ಕೆಮಿಕಲ್ ಫರ್ಟಿಲೈಸರ್. ಇಟ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ ಶುಗರ್. ಇಲ್ಲೇನಿದೆ ನೋಡ್ಬೋದು ನಾವು, ಶುಗರ್ ಥರ ಕಾಣುತ್ತೆ. ಸೊ ಇದರಲ್ಲಿ ಏನಿದೆ, ಇದರ ಕಾನ್ಸ್ಟಿಟ್ಯೂಯೆನ್ಸ್ ಏನು ಅಂತ ನಾವು ನೋಡ್ತಾ ಹೋದರೆ 21% ನೈಟ್ರೋಜನ್ ಇದೆ, ಅಮೋನಿಯಂ ಫಾರ್ಮಲ್ಲಿ ಇರುತ್ತೆ. 24% ಸಲ್ಫರ್ ಇರುತ್ತೆ, ಅದು ಸಲ್ಫೇಟ್ ಫಾರ್ಮಲ್ಲಿ ಇರುತ್ತೆ. ದಿಸ್ ಈಸ್ ದಿ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಅಮೋನಿಯಾ ಆರ್ ಅಮೋನಿಯಂ ಸಲ್ಫೇಟ್. ಸೊ ದಿಸ್ ಅಮೋನಿಯಂ ಸಲ್ಫೇಟ್ ಫರ್ಟಿಲೈಸರ್ ಇಟ್ ಈಸ್ ಯೂಸ್ಫುಲ್ ಇನ್ ಸಲ್ಫರ್ ಡಿಫಿಷಿಯೆಂಟ್ ಸಾಯಿಲ್ ಆ್ಯಂಡ್ ಅಲ್ಕಲೈನ್ ಸಾಯಿಲ್ಸ್ ವೇರ್ ಸ್ಲೈಟ್ ಅಸಿಡಿಫಿಕೇಶನ್ ಇಸ್ ಬೆನಿಫಿಷಿಯಲ್. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಯಾವ ಸಾಯಿಲಲ್ಲಿ ಸಲ್ಫರ್ ಏನಿದೆ ಅದು ಡಿಫಿಷಿಯೆಂಟ್ ಇರುತ್ತೆ ಆ ಸಾಯಿಲಲ್ಲಿ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಅಲ್ಕಲೈನ್ ಸಾಯಿಲ್ ಅಂತ ಬರುತ್ತೆ, ಸಾಯಿಲ್ಸಲ್ಲಿ ಅಸಿಡಿಕ್ ಸಾಯಿಲ್ ಅಂತ ಬರುತ್ತೆ, ಅಲ್ಕಲೈನ್ ಸಾಯಿಲ್ ಅಂತ ಬರುತ್ತೆ, ಆ್ಯಂಡ್ ಸಲೈನ್ ಸಾಯಿಲ್ ಅಂತ ಬರುತ್ತೆ. ಸೊ ಈ ಅಲ್ಕಲೈನ್ ಸಾಯಿಲಲ್ಲಿ ಸ್ವಲ್ಪ ಸಾಯಿಲಿದ್ದ ಅಲ್ಕಲೈನಿಟಿ ಕಡಿಮೆ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಸಲ್ಫೇಟ್ ಅಮೋನಿಯಂ ಸಲ್ಫೇಟ್ ಫರ್ಟಿಲೈಸರ್ನ ಕೂಡ ಯೂಸ್ ಮಾಡ್ತೀವಿ. ಸೊ ಕಮಿಂಗ್ ಟು ದಿ ಪ್ರೊಡಕ್ಷನ್ ಮೆಥಡ್. ಸೊ ಅಮೋನಿಯಂ ಸಲ್ಫೇಟ್ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಸೊ ಫಸ್ಟ್ ಬಂದು ಡೈರೆಕ್ಟ್ ಸಿಂಥಸಿಸ್ ಮಾಡೋದು ಯಾವ ರೀತಿ ಅಂತಂದರೆ, ಅಮೋನಿಯಾನ ಏನು ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್. ಅಮೋನಿಯಾ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ನ ರಿಯಾಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಅಮೋನಿಯಂ ಸಲ್ಫೇಟ್ ಸಿಗುತ್ತೆ. ಇನ್ನು ಸೆಕೆಂಡ್ ಅಪ್ರೋಚ್ ಬಂದು ಇಂಡಸ್ಟ್ರಿಯಲ್ ಬೈ ಪ್ರಾಡಕ್ಟ್ ರಿಕವರಿ. ಅಂದರೆ ಕೆಲವೊಂದಿಷ್ಟು ಇಂಡಸ್ಟ್ರಿ, ಏನು ಸ್ಟೀಲ್ ಇಂಡಸ್ಟ್ರಿ ಇದೆ ಮತ್ತು ಈ ಕೋಲ್ ಇಂಡಸ್ಟ್ರಿ ಇದೆ, ಸೊ ಅಲ್ಲಿಂದ ಬೈ ಪ್ರಾಡಕ್ಟ್ ಆಗಿ ಕೂಡ ನಾವು ಅಮೋನಿಯಂ ಸಲ್ಫೇಟ್ನ ಪಡ್ಕೊಳ್ಬೋದು. ಸೊ ಯಾವ ರೀತಿ ಅಂತಂದರೆ ಕ್ಯಾಪ್ರೋಲ್ಯಾಕ್ಟಮ್ ಪ್ರೊಡಕ್ಷನ್. ಸೊ ದಿಸ್ ಈಸ್ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ನೈಲಾನ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ, ಸೊ ಅದನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಾವು ಕ್ಯಾಪ್ರೋಲ್ಯಾಕ್ಟಮ್ ಪ್ರೊಡಕ್ಷನ್ನ ಯೂಸ್ ಮಾಡ್ತೀವಿ. ಅಲ್ಲಿ ಬೈ ಪ್ರಾಡಕ್ಟಾಗಿ ನಮ್ಗೆ ಏನು ಸಿಗುತ್ತೆ, ಅಮೋನಿಯಂ ಸಲ್ಫೇಟ್ ಸಿಗುತ್ತೆ. ಅದರ ಜೊತೆಗೆ ಕೋಕ್ ಓವನ್ ಗ್ಯಾಸ್ ಪ್ರೊಸೆಸ್ ಮಾಡಬೇಕಾದ್ರೆ ಸ್ಟೀಲ್ ಪ್ಲ್ಯಾಂಟ್ಸಲ್ಲಿ ನಮಗೆ ಬೈ ಪ್ರಾಡಕ್ಟಾಗಿ ಏನು ಸಿಗುತ್ತೆ, ಅಮೋನಿಯಂ ಸಲ್ಫೇಟ್ ಸಿಗುತ್ತೆ. ಸೊ ಈ ರೀತಿ ಇಲ್ಲಿ ಬರ್ತಕ್ಕಂಥ ಬೈ ಪ್ರಾಡಕ್ಟನ್ನು ಕೂಡ ನಾವೇನು ಮಾಡ್ಬೋದು, ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಡೈರೆಕ್ಟ್ ಪ್ರೋಸೆಸ್ ಯಾವ ರೀತಿ ಅಂದರೆ, ಅಮೋನಿಯಾ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ನ ಸಿಂಥಸಿಸ್ ಮಾಡೋದ್ರಿಂದ ಏನಾಗುತ್ತೆ, ಅಮೋನಿಯಂ ಸಲ್ಫೇಟ್ ನಮಗೆ ಸಿಗುತ್ತೆ. ಸೊ ಏನಕ್ಕೆ ಇಂಡಿಯನ್ ಗೌರ್ಮೆಂಟ್ ಇರ್ಬೋದು, ICAR ಇರ್ಬೋದು, ಏನಕ್ಕೆ ಅಮೋನಿಯಂ ಸಲ್ಫೇಟ್ನ ಪ್ರಮೋಟ್ ಮಾಡ್ತಾ ಇದೆ ಅಂತ ನಾವು ನೋಡೋದಾದರೆ, ಸೊ ಇಂಡಿಯಾ ಇಟ್ ಹೆವಿಲಿ ಡಿಪೆಂಡೆಂಟ್ ಆನ್ ಇಂಪೋರ್ಟ್ಸ್, ಎಸ್ಪೆಷಲಿ ಫಾರ್ ಯೂರಿಯಾ, DAP, NPK ಫರ್ಟಿಲೈಸರ್, ಮ್ಯೂರೇಟ್ ಆಫ್ ಪೊಟ್ಯಾಶ್. ಸೊ ಈ 4 ಫರ್ಟಿಲೈಸರ್ನಲ್ಲಿ ಇಂಪೋರ್ಟಲ್ಲಿ ಡಿಪೆಂಡೆಂಟ್ ಆಗಿದೆ. ಅಂದರೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಏನಿದೆ ಅದು ಡಿಮ್ಯಾಂಡ್ ಏನಿದೆ ಅದಕ್ಕೆ ತಕ್ಕನಾಗಿಲ್ಲ, ಅದಕ್ಕಾಗಿ ನಾವೇನು ಮಾಡ್ತೀವಿ, ಇಂಪೋರ್ಟ್ ಮಾಡ್ಕೋತೀವಿ. ಸೊ ಇವಾಗ ಏನಾಗ್ತಿದೆ, ಆನ್ ಗೋಯಿಂಗ್ ವೆಸ್ಟ್ ಏಷ್ಯನ್ ಕ್ರೈಸಿಸ್, ದಟ್ ಈಸ್ ಇಸ್ರೇಲ್, USA ಆ್ಯಂಡ್ ಇರಾನ್ ವಾರಿಂದ. ಸೊ ಈ ಯೂರಿಯಾ ಮತ್ತು DAP, NPK ಫರ್ಟಿಲೈಸರ್ಸ್ ಏನಿದೆ ಇದನ್ನು ನಾವು ಈ ಸೌದಿ ಅರೇಬಿಯಾ ನೇಷನ್ ಇರ್ಬೋದು ಅಥವಾ ಕತಾರ್ ಇರ್ಬೋದು. ಸೊ ಕತಾರ್ ಇಲ್ಲಿದೆ, ದೆನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಇದೆ, ದೆನ್ ವಿ ಹ್ಯಾವ್ ಓಮನ್, ದೆನ್ ವಿ ಹ್ಯಾವ್ ಇಸ್ರೇಲ್. ಸೊ ಈ ಕಂಟ್ರೀಸಿಂದ ನಾವೇನು ಮಾಡ್ಕೋತಾ ಇದ್ವಿ, ಯೂರಿಯಾ ಫರ್ಟಿಲೈಸರ್ನ ಇಂಪೋರ್ಟ್ ಮಾಡ್ಕೋತಾ ಇದ್ವಿ. ಯೂರಿಯಾ ಇರ್ಬೋದು, DAP ಇರ್ಬೋದು, ಅವ್ರ NPK ಫರ್ಟಿಲೈಸರ್ಸ್ ಇರ್ಬೋದು. ಸೊ ಇವಾಗ ಏನಾಗ್ತಿದೆ, ಸೊ ಈ ಕ್ರೈಸಿಸಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ. ಸೊ ಹಾಗಾಗಿ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಅಮೋನಿಯಂ ಸಲ್ಫೇಟ್ನ ಪ್ರೊಮೋಟ್ ಮಾಡ್ತಾ ಇದೆ. ಸೊ ಇವಾಗ ನಾವೇನು ಮಾಡೋಣ, ಯಾವ ರೀತಿ ಅಮೋನಿಯಂ ಸಲ್ಫೇಟು
ಯೂರಿಯಾನ ಸಬ್ಸ್ಟಿಟ್ಯೂಟ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅದರ ಅರ್ಥ ಅಮೋನಿಯಂ ಸಲ್ಫೇಟ್ ಯಾವ ರೀತಿ ಯೂಸ್ಫುಲ್ ಇದೆ ಕಂಪೇರ್ಡ್ ಟು ಯೂರಿಯಾ. ಸೊ ಇದಕ್ಕೆ ಯಾವ ರೀತಿ ಇಂಡಿಯಾದಿಂದ ಫೈನಾನ್ಸಿಯಲಿ ಅಂದರೆ ಫಿಸಿಕಲ್ ಬರ್ಡನ್ ಯಾವ ರೀತಿ ಕಡಿಮೆ ಆಗುತ್ತೆ, ಆ್ಯಂಡ್ ಫಾರೆಕ್ಸ್ ಇವಾಗ ಏನು ಇಂಪೋರ್ಟ್ ಡಿಪೆಂಡೆಂಟ್ ಇದ್ದೀವಿ, ಸೊ ಅದರಿಂದ ಯಾವ ರೀತಿ ಇಂಪೋರ್ಟ್ ಡಿಪೆಂಡೆಂಟ್ನ ಓವರ್ಕಮ್ ಮಾಡಿ ಸೆಲ್ಫ್ ಸಫಿಷಿಯೆಂಟ್ ಆಗ್ಬೋದು. ಜೊತೆಗೆ ಯೂರಿಯಾನ ನಾವು ಕಂಟಿನ್ಯೂಸ್ ಆಗಿ ರೈತರು ಏನು ಮಾಡ್ತಾ ಇದ್ದಾರೆ, ಸೊ ಎಕ್ಸ್ಟೆನ್ಸಿವ್ ಆಗಿ ಯೂರಿಯಾನ ಯೂಸ್ ಮಾಡ್ತಾ ಇದ್ದಾರೆ. ಸೊ ರೆಕ್ಲೆಸ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಕಡಿಮೆ ಮಾಡಿ ಯಾವ ರೀತಿ ಅಮೋನಿಯಂ ಸಲ್ಫೇಟ್ನ ಯೂಸ್ ಮಾಡೋದ್ರಿಂದ ಸಾಯಿಲ್ ಫರ್ಟಿಲಿಟಿನ ಎನ್ಹ್ಯಾನ್ಸ್ ಮಾಡ್ಬೋದು ಅಂತ ನೋಡೋಣ. ಸೊ ಫಸ್ಟ್ ಒಂದು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಬೇಸ್. ಸೊ ಇಂಡಿಯಾದಲ್ಲಿ ಏನಿದೆ ಅಮೋನಿಯಂ ಸಲ್ಫೇಟ್ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂತಹ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಇರೋದ್ರಿಂದ ಸೊ ಇದೇನಾಗುತ್ತೆ, ಪ್ರೊಡಕ್ಷನ್ ಕೆಪ್ಯಾಸಿಟಿ, ಸೊ ಆಲ್ರೆಡಿ ಪ್ರೊಡಕ್ಷನ್ ಕೆಪ್ಯಾಸಿಟಿ ಇರೋದ್ರಿಂದ ಏನಾಗುತ್ತೆ, ಯೂರಿಯಾ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ದೆನ್ ಡೈವರ್ಸಿಫೈಡ್ ಇಂಪೋರ್ಟ್ಸ್. ಸೊ ಈ ಯೂರಿಯಾನ ಈ ವೆಸ್ಟ್ ಏಷ್ಯನ್ ಕಂಟ್ರೀಸಿಂದ, ಅಂದರೆ ಏನು ಮಿಡಲ್ ಈಸ್ಟ್ ನೇಷನ್ಸ್ ಇದೆ, ವೆಸ್ಟ್ ಏಷ್ಯನ್ ಕಂಟ್ರಿ, ಆ ಕಂಟ್ರಿಯಿಂದನೇ ಮಾತ್ರ ಇಂಪೋರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಬೇರೆ ಬೇರೆ ಕಂಟ್ರೀಸಿಂದ ಕೂಡ ನಾವು ಇಂಪೋರ್ಟ್ ಮಾಡ್ಕೋಬಹುದು. ಸೊ ಈ ರೀತಿ ಕ್ರೈಸಿಸ್ ಆದಾಗ ನಮಗೇನಾಗುತ್ತೆ, ಇಂಪೋರ್ಟ್ ಸಪ್ಲೈ ಏನಿದೆ ಅದು ಕ್ರಂಚ್ ಆಗಲ್ಲ, ಸೊ ಸಪ್ಲೈ ಶಾಕ್ ಕ್ರಿಯೇಟ್ ಆಗಲ್ಲ. ಅದರಿಂದ ಏನು ಮಾಡ್ಬೋದು, ನಾವು ರೈತರಿಗೆ ಆನ್ ಟೈಮ್ ಫರ್ಟಿಲೈಸರ್ನ ಸಪ್ಲೈ ಮಾಡ್ಬೋದು ಇಫ್ ವಿ ಆರ್ ಪ್ರಮೋಟಿಂಗ್ ಅಮೋನಿಯಂ ಸಲ್ಫೇಟ್ ಇನ್ಸ್ಟೆಡ್ ಆಫ್ ಯೂರಿಯಾ. ಲೋವರ್ ನೈಟ್ರೋಜನ್ ಲಾಸ್. ಸೊ ಈ ಯೂರಿಯಾದಲ್ಲಿ ಏನಾಗುತ್ತೆ, ನೈಟ್ರೋಜನ್ ಲಾಸ್ ಹೆವಿಯಾಗಿ ಆಗುತ್ತೆ, ಆದರೆ ಅಮೋನಿಯಂ ಸಲ್ಫೇಟಲ್ಲಿ ಆ ರೀತಿ ಆಗಲ್ಲ. ಸೊ ಇಲ್ಲಿ ನೈಟ್ರೋಜನ್ ಲಾಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಬಿಕಾಸ್ ಅಮೋನಿಯಂ ಬೈಂಡ್ಸ್ ವಿತ್ ಸಾಯಿಲ್ ಆ್ಯಂಡ್ ಇಟ್ ರೆಡ್ಯೂಸಸ್ ದಿ ಲೀಚಿಂಗ್ ಆ್ಯಂಡ್ ವಾಲಟೈಸೇಷನ್ ಆಫ್ ನೈಟ್ರೋಜನ್ ಫರ್ಟಿಲೈಸರ್. ಸೊ ಏನೇನು ನೈಟ್ರೋಜನ್ ಬೇಸ್ ಫರ್ಟಿಲೈಸರ್ ಅಮೋನಿಯಂ ಏನಿದೆ ಅದು ಲೀಚಿಂಗ್ ಆಗೋದಿರ್ಬೋದು ಸಾಯಿಲಲ್ಲಿ ಮಳೆ ಆದಾಗ, ಆ್ಯಂಡ್ ಡಿನೈಟ್ರಿಫಿಕೇಷನ್ ಆಗೋದಿರ್ಬೋದು, ಅದನ್ನು ಕಡಿಮೆ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನೈಟ್ರೋಜನ್ ಲಾಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸಾಯಿಲಲ್ಲಿ ನೈಟ್ರೋಜನ್ ಅವೈಲಬಿಲಿಟಿ ಇರೋದ್ರಿಂದ ಸೊ ಸಾಯಿಲ್ ಫರ್ಟಿಲಿಟಿ ಏನಾಗುತ್ತೆ, ಎನ್ಹ್ಯಾನ್ಸ್ ಆಗುತ್ತೆ. ದೆನ್ ಡ್ಯುಯಲ್ ನ್ಯೂಟ್ರಿಯೆಂಟ್ ಸಪ್ಲೈ. ಸೊ ಯೂರಿಯಾದಲ್ಲಿ ನಾವು ಮೇಜರಾಗಿ ಏನು ಪ್ರೊವೈಡ್ ಮಾಡ್ತೀವಿ, ಯೂರಿಯಾದಲ್ಲಿ ನೈಟ್ರೋಜನ್ ಸಪ್ಲೈ ಮಾಡ್ತೀವಿ, ವೇರ್ ಅಮೋನಿಯಂ ಸಲ್ಫೇಟಲ್ಲಿ ನಾವು ನೈಟ್ರೋಜನ್ ಜೊತೆಗೆ ಸಲ್ಫರನ್ನು ಕೂಡ ಸಾಯಿಲ್ಗೆ ಪ್ರೊವೈಡ್ ಮಾಡ್ತೀವಿ. ದೆನ್ ಯೂಸ್ಫುಲ್ ಫಾರ್ ಸಲ್ಫರ್ ಡಿಫಿಷಿಯೆಂಟ್ ಸಾಯಿಲ್ಸ್. ಸೊ ಈ ಸಲ್ಫರ್ ಡಿಫಿಷಿಯೆಂಟ್ ಸಾಯಿಲ್ಸಲ್ಲಿ ಏನು ಮಾಡುತ್ತೆ, ಇದು ಸಲ್ಫರ್ನ ಅಮೋನಿಯಂ ಸಲ್ಫೇಟಲ್ಲಿ ಸಲ್ಫರ್ ಇರೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ, ಕ್ರಾಪಿಗೆ ಬೇಕಾದಂಥ ನ್ಯೂಟ್ರಿಷನ್ನ ಪ್ರೊವೈಡ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಕ್ರಾಪ್ ಗ್ರೋತ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಈ ರೀತಿಯಾಗಿ ಅಡ್ವಾಂಟೇಜಸ್ ಇದೆ ಅಮೋನಿಯಂ ಸಲ್ಫೇಟ್ನ ಪ್ರಮೋಟ್ ಮಾಡೋದ್ರಿಂದ. ಇಷ್ಟೆಲ್ಲ ಏನಿದೆ ಅಡ್ವಾಂಟೇಜಸ್ ಇದೆ. ಸೊ ದೀಸ್ ಅಡ್ವಾಂಟೇಜಸ್ ದೇ ಆರ್ ಅಡ್ವಾಂಟೇಜಸ್ ಫಾರ್ ಬೋತ್ ಗೌರ್ಮೆಂಟ್. ಸೊ ಗೌರ್ಮೆಂಟ್ಗೂ ಕೂಡ ಇದರಿಂದ ಉಪಯುಕ್ತತೆ ಇದೆ, ಜೊತೆಗೆ ಫಾರ್ಮರ್ಸ್ಗೂ ಕೂಡ ಇದರಿಂದ ಬೆನಿಫಿಟ್ ಇದೆ. ಇದ್ರ ಜೊತೆಗೆ ಈ ಸಾಯಿಲ್ ಪೊಲ್ಯೂಷನ್ ಆಗೋದು ಕೂಡ ಇದರಿಂದ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಮಿಂಗ್ ಟು ದ ಲಿಮಿಟೇಷನ್ಸ್ ಆಫ್ ದಿ ಅಮೋನಿಯಂ ಸಲ್ಫೇಟ್. ಏನಿದೆ ಲಿಮಿಟೇಷನ್ಸು, ಸಾಯಿಲ್ ಎಸಿಡಿಫಿಕೇಷನ್ ಆಗುತ್ತೆ. ಯಾಕಂದರೆ ಅಮೋನಿಯಂ ಸಲ್ಫೇಟಿಂದ ಏನಾಗುತ್ತೆ, ಸಾಯಿಲಲ್ಲಿ ಎಸಿಡಿಟಿ, ಸಾಯಿಲ್ ಪಿ ಎಚ್ ಜಾಸ್ತಿ ಸಾಯಿಲ್ ಪಿ ಎಚ್ ಕಡಿಮೆ ಆಗ್ತಾ ಹೋಗುತ್ತೆ. ಸಾಯಿಲ್ ಪಿ ಎಚ್ ಕಡಿಮೆ ಆದರೆ ಅದರ ಅರ್ಥ ಏನು, ಆ್ಯಸಿಡಿಟಿಯಿಂದ ಸಾಯಿಲ್ ಆ್ಯಸಿಡಿಫಿಕೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ದೆನ್ ಟಾಕ್ಸಿಸಿಟಿ ಇನ್ ವಾಟರ್ ಲಾಗ್ ಸಾಯಿಲ್ಸ್. ಸೊ ಇದೇನಾಗುತ್ತೆ, ವಾಟರ್ ಲಾಗ್ ಸಾಯಿಲ್ಸಲ್ಲಿ ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಪ್ರೊಡ್ಯೂಸ್ ಮಾಡೋದ್ರಿಂದ ಸೊ ಇದರಿಂದ ಏನಾಗುತ್ತೆ, ಈ ಕ್ರಾಪ್ಸದ ರೂಟ್ಸ್ ಏನಿದೆ, ಎಸ್ಪೆಷಲಿ ರೈಸದ ರೂಟ್ಸು, ಪ್ಯಾಡಿ ಕ್ರಾಪ್ ರೂಟ್ಸ್ ಏನಿದೆ, ಸೊ ದಿಸ್ ಗ್ಯಾಸ್ ಇಟ್ ಈಸ್ ವೆರಿ ಹಾರ್ಮ್ಫುಲ್. ಸೊ ಈ ರೀತಿ ಸೈಡ್ ಎಫೆಕ್ಟ್ಸ್ ಇದೆ. ದೆನ್ ಪ್ಲ್ಯಾಂಟ್ ಬರ್ನ್ ರಿಸ್ಕ್ ಆಗುತ್ತೆ. ಯಾವ ರೀತಿ ಎಕ್ಸೆಸಿವ್ ಆಗಿ ನಾವು ಅಮೋನಿಯಂ ಸಲ್ಫೇಟ್ನ ಯೂಸ್ ಮಾಡೋದ್ರಿಂದ ರೂಟ್ಸ್ ಏನಾಗುತ್ತೆ, ಡ್ಯಾಮೇಜ್ ಆಗೋಗುತ್ತೆ, ಬಿಕಾಸ್ ಹೈ ಸಾಲ್ಟ್ ಕಾನ್ಸಂಟ್ರೇಷನ್ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ, ಪ್ಲ್ಯಾಂಟು ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೂಟ್ಸ್ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ದೆನ್ ಶಾರ್ಟ್ ನ್ಯೂಟ್ರಿಯೆಂಟ್ ಡ್ಯೂರೇಷನ್. ಸೊ ಇದನ್ನು ಏನು ಮಾಡ್ಬೋದು, ಅಮೋನಿಯಂ ಸಲ್ಫೇಟನ್ನು ನಾವು ಕಡಿಮೆ ಅವಧಿಗೆ ಮಾತ್ರ ಯೂಸ್ ಮಾಡ್ಬೋದು. ಅದರ ಪೀರಿಯಡ್ ಬಂದು ಓನ್ಲಿ ಫಾರ್ ಅಬೌಟ್ 4 to 6 weeks ಎಫೆಕ್ಟಿವ್. ಸೊ ಇವಾಗ ನಾವು ಅಮೋನಿಯಂ ಸಲ್ಫೇಟನ್ನು ನಾವು ಸಾಯಿಲ್ಗೆ ಹಾಕಿದಾಗ, ಏನು ಗೊಬ್ಬರನ ನಾವು ಹಾಕಿದಾಗ, ಸೊ ಈ ಫರ್ಟಿಲೈಸರನ್ನು ಸೊ ಹಾಕಿದ ದಿನದಿಂದ 4 to 6 ಇದೇನಿರುತ್ತೆ ಎಫೆಕ್ಟಿವ್ ಇರುತ್ತೆ. ಅದಾದಮೇಲೆ ಇದರ ಎಫೆಕ್ಟಿವ್ನೆಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ದೆನ್ ಲೋವರ್ ನೈಟ್ರೋಜನ್ ಕಾನ್ಸಂಟ್ರೇಷನ್. ಸೊ ಇದರಲ್ಲಿ ನೈಟ್ರೋಜನ್ ಕಾನ್ಸಂಟ್ರೇಷನ್ ಓನ್ಲಿ 21% ಇರೋದ್ರಿಂದ, ಯೂರಿಯಾದಲ್ಲಿ ಎಷ್ಟಿದೆ, 46% ಇದೆ. ಸೊ ಈ ಅಮೋನಿಯಂ ಸಲ್ಫೇಟಲ್ಲಿ 21% ಇರೋದ್ರಿಂದ ಸೊ ಹೆಚ್ಚಿನ ನಾವು ಅಮೋನಿಯಂ ಸಲ್ಫೇಟನ್ನು ಹೆಚ್ಚಾಗಿ ಸಾಯಿಲ್ಗೆ ಅಪ್ಲೈ ಮಾಡೋ ಪರಿಸ್ಥಿತಿ ಉಂಟಾಗುತ್ತೆ ಎಲ್ಲಿ ನೈಟ್ರೋಜನ್ ಡೆಫಿಷಿಯನ್ಸಿ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಾವು ಹೆಚ್ಚಾಗಿ ಅಮೋನಿಯಂ ಸಲ್ಫೇಟ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಯಿಲ್ ಆ್ಯಸಿಡಿಫಿಕೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಲಿಮಿಟೇಷನ್ಸ್ ಕೂಡ ಇದೆ. ಸೊ ಇವಾಗ ನಾವು ಯೂರಿಯಾ ಮತ್ತು ಅಮೋನಿಯಂ ಸಲ್ಫೇಟ್ನ ಕಂಪೇರ್ ಮಾಡೋದಾದರೆ, ಸೊ ಏನಿದೆ ಯೂರಿಯಾ ಮತ್ತು ಅಮೋನಿಯಂ ಸಲ್ಫೇಟ್. ಸೊ ಯೂರಿಯಾದಲ್ಲಿ ನೈಟ್ರೋಜನ್ ಕಂಟೆಂಟು 46% ಇದೆ, ಅಮೋನಿಯಂ ಸಲ್ಫೇಟಲ್ಲಿ 21% ಇದೆ,
ಸಲ್ಫರ್ ಕಂಟೆಂಟು ಯೂರಿಯಾದಲ್ಲಿ ಸಲ್ಫರ್ ಇರಲ್ಲ. ಸೊ ಅಮೋನಿಯಾದಲ್ಲಿ 24% ಸಲ್ಫರ್ ಕಂಟೆಂಟ್ ಇದೆ ಅಮೋನಿಯಂ ಸಲ್ಫೇಟಲ್ಲಿ. ಸಾಯಿಲ್ ಇಂಪ್ಯಾಕ್ಟು, ಸೊ ಇದನ್ನು ಇದ್ರ ಮೇಲೆ ಸಾಯಿಲ್ಗೆ ಅಸಿಡಿಟಿನ ಏನು ಮಾಡುತ್ತೆ, ಸೊ ಜಾಸ್ತಿ ಅಸಿಡಿಟಿ ಕ್ರಿಯೇಟ್ ಮಾಡಲ್ಲ. ಇಟ್ ಈಸ್ ಲೆಸ್ ಅಸಿಡಿಕ್ ಟು ದ ಸಾಯಿಲ್, ವೆರಾಸ್ ಅಮೋನಿಯಂ ಸಲ್ಫೇಟ್ ಇಟ್ಸ್ ಇನ್ಕ್ರೀಸಸ್ ದಿ ಸಾಯಿಲ್ ಅಸಿಡಿಟಿ. ನ್ಯೂಟ್ರಿಯೆಂಟ್ಸ್ ಲಾಸ್ ಹೈಯರ್ ಇದೆ ಯೂರಿಯಾದಲ್ಲಿ. ಸೊ ಬಿಕಾಸ್ ಆಫ್ ವಾಲಟೈಸೇಷನ್ ಆ್ಯಂಡ್ ಡಿನೈಟ್ರಿಫಿಕೇಷನ್. ಸೊ ಅಮೋನಿಯಂ ಸಲ್ಫೇಟ್ ಇದನ್ನು ಅಪ್ಲೈ ಮಾಡಿದಾಗ ನ್ಯೂಟ್ರಿಯೆಂಟ್ ಲಾಸು ತುಂಬ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಕ್ವಾಂಟಿಟಿ ರಿಕ್ವೈರ್ಡ್, ಸೊ ಕಡಿಮೆ ಬೇಕಾಗುತ್ತೆ, ಬಿಕಾಸ್ ಯೂರಿಯಾ ನೈಟ್ರೋಜನ್ ಕಂಟೆಂಟ್ ಎಷ್ಟಿದೆ, 46% ಇದೆ. ಸೊ ಇಲ್ಲಿ ಏನಾಗುತ್ತೆ, ಕ್ವಾಂಟಿಟಿ ಹೈಯರ್ ಬೇಕಾಗುತ್ತೆ, ಬಿಕಾಸ್ ನೈಟ್ರೋಜನ್ ಕಂಟೆಂಟ್ 21% ಇರೋದ್ರಿಂದ. ಸೊ ಏನು ಯೂರಿಯಾ ಯೂಸ್ ಮಾಡ್ತೀವಿ ಅದರ ಡಬಲ್ ನಾವು ಏನು ಮಾಡಬೇಕಾಗುತ್ತೆ, ಅಮೋನಿಯಂ ಸಲ್ಫೇಟ್ನ ಯೂಸ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಅಮೋನಿಯಂ ಸಲ್ಫೇಟಲ್ಲಿ ಯೂರಿಯಾಗಿನ್ನ ಅರ್ಧಕ್ಕರ್ಧ ಕ್ವಾಂಟಿಟಿ ಏನಿದೆ ನೈಟ್ರೋಜನ್ ಕಂಟೆಂಟ್ ಯೂರಿಯಾ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಅಮೋನಿಯಂ ಸಲ್ಫೇಟ್. ಸೊ ಇವಾಗ ನಾವು ಏನು ಟಾಪಿಕ್ ಡಿಸ್ಕಸ್ ಮಾಡಿದ್ವಿ, ಅಮೋನಿಯಂ ಸಲ್ಫೇಟ್ ಫರ್ಟಿಲೈಸರ್ ಏನಿದೆ, ಸೊ ಅದ್ರ ಮೇಲೆ ಒಂದು ಫಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ ಕೊಟ್ಟಿದ್ದೀವಿ. ಇಲ್ಲಿ 3 ಸ್ಟೇಟ್ಮೆಂಟ್ ಇದೆ. ಈ 3 ಸ್ಟೇಟ್ಮೆಂಟ್ನ ಓದಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಆನ್ಸರ್ ಮತ್ತು ಡೀಟೇಲ್ ಎಕ್ಸ್ಪ್ಲನೇಷನ್ ಈ ಕ್ವಶನ್ಗೆ ಏನಿದೆ PDF ಹ್ಯಾಂಡ್ಔಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಆ PDF ಹ್ಯಾಂಡ್ಔಟ್ನ ನೀವು ಡೌನ್ಲೋಡ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕ್ ಕೊಟ್ಟಿದ್ದೀವಿ ಟೆಲಿಗ್ರಾಮ್ ಚಾನಲ್ದು. ಸೊ ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನೀವೇನು ಮಾಡಿ, ಸೊ ಆ ಹ್ಯಾಂಡ್ಔಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ ಹ್ಯಾಂಡ್ಔಟಲ್ಲಿ ಈ ವಿಡಿಯೋದ ಡೀಟೇಲ್ಡ್ ನೋಟ್ಸ್ ಇದೆ. Thank you for watching. See you in the next video. Till then, happy learning.